ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನೋಡಿ. ನಮ್ಮ ಮನೆ ಮುಂದೆ ತುಂಬ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ನಮ್ಮ ಅಪಾರ್ಟ್ಮೆಂಟ್ ಫುಲ್ ಪ್ಲ್ಯಾಂಟ್ಸ್ ಇದೆ. ಈ ವಿಡಿಯೋದಲ್ಲಿ ಫುಲ್ ಪ್ಲ್ಯಾಂಟ್ಸೇ ಇರುತ್ತೆ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲ್ಲ. ನಾನು ಇನ್ಫಾರ್ಮೇಷನ್ ಕೊಡೋಕೆ ಬಂದಿರೋದು ನೆನ್ನೆ ತಿರುಪತಿ ವ್ಲಾಗ್ ಹಾಕಿದ್ದೆ, ಅದರೊಳಗೆ ಸ್ವಲ್ಪ ಮಿಸ್ ಆಗಿದೆ ಇನ್ಫಾರ್ಮೇಷನ್, ಅದನ್ನು ಕೊಡ್ತಾ ಇದ್ದೀನಿ. ತಿರುಪತಿ ಅನ್ನೋದು ಇಡೀ ಭಾರತದಲ್ಲಿ ದೊಡ್ಡ ಶ್ರೀಮಂತ ದೇವರು ಅಂತಾರೆ. ಇದಕ್ಕೆ ಪ್ರತಿ ವರ್ಷ 2.5 ಕೋಟಿಯಿಂದ 3 ಕೋಟಿ ಜನ ಬರ್ತಾರೆ. ತಿರುಪತಿ ದೇವ್ರನ್ನ ಕಲಿಯುಗದ ಪ್ರತ್ಯಕ್ಷ ದೈವ ಅಂತ ಕರೀತಾರೆ. ಮತ್ತು ಈ ದೇವಾಲಯದ ವಿಶೇಷತೆ ಏನಂದರೆ, ಇದು ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಎತ್ತರದಲ್ಲಿದೆ. ಇದು ತಿರುಮಲ ಬೆಟ್ಟ. ಇದರಲ್ಲಿ 7 ಮಲೆಯಲ್ಲಿ 7 ದೇವಸ್ಥಾನ, ದೇಗುಲ ಎಂದು ಕರೀತಾರೆ. ಭಕ್ತರು ಹುಂಡಿಯಲ್ಲಿ ಅಪಾರ ಪ್ರಮಾಣದ ಕಾಣಿಕೆ ಹಾಕ್ತಾರೆ. ಅನೇಕ ಭಕ್ತರು ತುಂಬ ಹರಕೆ ಹೊತ್ತಿರ್ತಾರೆ. ಕೆಲವರು ತಮ್ಮ ಮುಡಿ ಅಂದರೆ ತಲೆ ಕೂದಲನ್ನ ಕೊಡ್ತಾರೆ ದೇವರಿಗೆ. ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾದ್ರೆ 3 ಥರ ದೇವ್ರ ದರ್ಶನಕ್ಕೆ ನಿಂತ್ಕೋಬೇಕಾದ್ರೆ 3 ಥರ ಸೇವೆಗಳಿದೆ. 3 ಥರ ದರ್ಶನ ತೊಗೋಬೋದು. ಒಂದು ಸರ್ವ ದರ್ಶನ, ಅಂದರೆ ಇದು ಉಚಿತವಾಗಿ ಎಲ್ಲರಿಗೂ ಸರ್ವೇ ಸಾಮಾನ್ಯ ಇರುತ್ತೆ, ಬಟ್ ಲೇಟ್ ಆಗುತ್ತೆ ಮತ್ತು ಇನ್ನೊಂದು 300 ದರ್ಶನ, ಸ್ಪೆಷಲ್ ಎಂಟ್ರಿ ದರ್ಶನ, ಟಿಕೆಟ್ ಮೂಲಕ ಹೋಗಬೇಕು, ಬೇಗ ದರ್ಶನ ಆಗುತ್ತೆ. ಇನ್ನೊಂದು ದಿವ್ಯ ದರ್ಶನ, ಅಂದರೆ ಅಲಿಪಿರಿ ಅಥವಾ ಶ್ರೀವಾರಿ ಮೆಟ್ಲಿಂದ ಅವ್ರಿಗೆ ದಿವ್ಯ ದರ್ಶನ, ಅಂದರೆ ಅವ್ರಿಗೆ ಸಪ್ರೇಟ್ ದರ್ಶನ ಮಾಡಿಸ್ತಾರೆ, ಸ್ವಲ್ಪ ಬೇಗ ಆಗುತ್ತೆ. 4ನೇದು VIP ದರ್ಶನ, ಅಂದರೆ VIPs ಅಂದರೆ ನಿರ್ದಿಷ್ಟ ಅರ್ಹತೆ ಇರೋರಿಗೆ ಅವರಿಗೆ ಸ್ಪೆಷಲ್ ದರ್ಶನ, ಅಂದರೆ ಬೇಗ ಆಗುತ್ತೆ. 1ರಿಂದ 2 ಗಂಟೆಯೊಳಗೆ ದೇವ್ರ ದರ್ಶನ ಆಗುತ್ತೆ. ಅಥವಾ ಇಮಿಡಿಯೇಟ್ ಹೋದ ತಕ್ಷಣ ದೇವ್ರ ದರ್ಶನ ಮಾಡಿಸ್ತಾರೆ. ಆ ಥರ 2ರಿಂದ 6 ಗಂಟೆ ನಿಲ್ಬೋದು. ಅಂದರೆ ಜಾಸ್ತಿ ರಶ್ ಇಲ್ಲದೆ ಇರುವಾಗ, ಅಥವಾ ಜಾಸ್ತಿ ಕ್ರೌಡ್ ಇಲ್ಲದೆ ಇರುವಾಗ, ಅಥವಾ ವೀಕೆಂಡ್ಸಲ್ಲಿ 6 to 12 ಅವರ್ಸ್ ನಾವು ನಿಂತ್ಕೋಬೇಕಾಗತ್ತೆ ದೇವ್ರ ದರ್ಶನ ಪಡೆಯೋಕ್ಕೆ. ಅಥವಾ ಹಬ್ಬದ ದಿನಗಳಿರುತ್ತಲ್ಲ, ಆ ದಿನಗಳಲ್ಲಿ 12 to 24 ಅವರ್ಸ್ ಆದರೂ ಆಗುತ್ತೆ. VIP ಇರಲಿ ಇನ್ನೊಂದಿರಲಿ, ತುಂಬ ಕಷ್ಟ ಆ ದಿನಗಳಲ್ಲಿ ಹೋಗೋದು. ತಿರುಪತಿ ತಿಮ್ಮಪ್ಪನ ವಿಶೇಷವಾದ ಪ್ರಸಾದ ಅಂದರೆ ತಿರುಪತಿ ಲಡ್ಡು. ಅದನ್ನು ಶ್ರೀವಾರಿ ಲಡ್ಡು ಅಂತಲೇ ಕರೀತಾರೆ. ಅದು ವಿಶ್ವ ಪ್ರಸಿದ್ಧಿ, ಇಡೀ ವರ್ಲ್ಡಲ್ಲಿ ಫೇಮಸ್. ಅಲ್ಲಿ ಸಿಗೋ ಥರ ಲಡ್ಡು, ಅಲ್ಲಿ ಮಾಡೋ ಥರ ಲಡ್ಡು, ಆ ದೇವ್ರಿನ ಕೃಪೆ ಇರುತ್ತೆ ಏನೋ, ತುಂಬ ಚೆನ್ನಾಗಿರುತ್ತೆ. ತುಂಬ ಮನಸ್ಸು ತುಂಬಿ ತಿನ್ನಬೇಕು. ಆ ಪ್ರಸಾದಕ್ಕೋಸ್ಕರನೇ ಹೋಗ್ತಾರೆ ಕೆಲವು ಜನ, ಅಷ್ಟು ಪ್ರಸಿದ್ಧವಾಗಿದೆ ಅದು. ಮತ್ತು ತಿರುಪತಿಯಲ್ಲಿ ನೋಡಬೇಕಾಗಿರೋ ಸ್ಥಳ ಶ್ರೀ ಪದ್ಮಾವತಿ ಅಮ್ಮನವರ ಟೆಂಪಲ್ ನೋಡಬೇಕು, ಕಪಿಲ ತೀರ್ಥ ನೋಡಬೇಕು, ಶ್ರೀ ವೆಂಕಟೇಶ್ವರ ಟೆಂಪಲ್ ಅಂತ ಇದೆ, ಅದನ್ನು ನೋಡಬೇಕು, ಆಕಾಶಗಂಗೆ, ಪಾಪ ವಿನಾಶಂ ಎಲ್ಲನೂ ಚೆನ್ನಾಗಿದೆ, ಎಲ್ಲ ನೋಡಬೇಕು. ಆಮೇಲೆ ಹತ್ತಿರ ಇರೋ ಪ್ಲೇಸಸ್ ಯಾವುದು ಅಂದರೆ ಶ್ರೀ ಕಾಳಹಸ್ತಿ ಟೆಂಪಲ್, ಆಮೇಲೆ ವೆಲ್ಲೂರ್ ಗೋಲ್ಡನ್ ಟೆಂಪಲ್, ಕಂಚಿ ಕಾಮಾಕ್ಷಿ, ಇವೆಲ್ಲ ತುಂಬ ನಿಯರ್ ಬೈ ಇದೆ. ಯಾರಾದರೂ ಟ್ರಿಪ್ ಹೋಗೋರಿದ್ರೆ ಈ ಥರ ಟ್ರಿಪ್ ಮಾಡಿಕೊಂಡು ಬರ್ಬೋದು. ಈಗ ತಿರುಪತಿಗೆ ಬರೋ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಲಡ್ಡುಗಳನ್ನ ಲಕ್ಷ ಲೆಕ್ಕದಲ್ಲಿ ದಿನ ತಯಾರು ಮಾಡ್ತಾರೆ. ಅನ್ನಪ್ರಸಾದ ಉಚಿತವಾಗಿರುತ್ತೆ. ದೇವತೆ ಸ್ವಚ್ಛೆಯಲ್ಲಿ ತಿರುಪತಿ ನಂಬರ್ 1 ಸ್ಥಾನ ಪಡೆದಿದೆ. ಈ ದೇವಸ್ಥಾನ 7 ಬೆಟ್ಟಗಳ ಮೇಲಿರೋದ್ರಿಂದ ಇದನ್ನು ಸಪ್ತಗಿರಿ ಅಂತಲೂ ಕರೀತಾರೆ. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಬಂದು ಅಲ್ಲಿ ಸೇವೆ ಸಲ್ಲಿಸ್ತಾರೆ. ಸೇವೆಗಳಿದ್ದಾವೆ. ಪ್ರತಿದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟು ಸೇವೆಗಳನ್ನ ಮಾಡ್ತಾರೆ. ಯಾವ್ಯಾವು ಅಂದರೆ ಸುಪ್ರಭಾತ ಸೇವೆ, ತೋಮಾಲೆ ಸೇವೆ, ಅರ್ಚನೆ, ಕಲ್ಯಾಣೋತ್ಸವ, ಉಂಜಲ್ ಸೇವೆ, ಸಹಸ್ರ ದೀಪಾಲಂಕಾರ ಸೇವೆ, ವಸಂತೋತ್ಸವ, ಅರ್ಜಿತ ಬ್ರಹ್ಮೋತ್ಸವ, ಈ ಥರ ಎಷ್ಟು ಸೇವೆಗಳನ್ನೂ ಮಾಡ್ತಾರೆ. ಭಕ್ತರು ಸ್ವಾಮಿಗೆ ಮಾಡುವಂಥ ಸೇವೆ ತಲೆ ಕೂದಲು ಸಮರ್ಪಣೆ, ಹುಂಡಿಗೆ ಹಾಕುವುದು, ಕಾಣಿಕೆ, ಲಡ್ಡು ಪ್ರಸಾದ ಪಡೆಯುವುದು, ಅನ್ನದಾನಕ್ಕೆ ದೇಣಿಗೆ ನೀಡೋದು, ತುಲಾಭಾರ ಸೇವೆ, ಈ ಥರ ಸೇವೆ ನಾವು ಭಕ್ತರಾಗಿ ನಾವು ಮಾಡ್ತೀವಿ. ಮೊದಲೇ ಹೇಳಿದ ಸೇವೆಗಳನ್ನ ಅರ್ಚಕರು ದೇವ್ರಿಗೆ ಮಾಡ್ತಾರೆ. ಇಲ್ಲಿ ಭಕ್ತರು ದೇವ್ರಿಗೆ ಮಾಡೋ ಉಚಿತ ಸೇವೆಗಳಂದರೆ ಉಚಿತ ಅನ್ನಪ್ರಸಾದ, ಕಾಲ್ನಡಿಗೆಯಿಂದ ಬೆಟ್ಟ ಏರ್ತಾರೆ, ಗೋವಿಂದ ನಾಮಸ್ಮರಣೆ ಮತ್ತು ಭಜನೆ. ದೇವರಿಗೆ ಏನೂ ಬೇಕಾಗಿರಲ್ಲ, ಬರೀ ಭಕ್ತಿ ಅಷ್ಟೇ ಬೇಕಾಗಿರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಮತ್ತೆ ಹೇಳ್ತೀನಿ. ನನ್ನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಥ್ಯಾಂಕ್ ಯು.